ದೇಶವ್ಯಾಪಿ ನಡೆದಿರುವ ರಾಜ್ಯಸಭಾ ಚುನಾವಣೆಯ ಫಲಿತಾಂಶಗಳು ಬರುತ್ತಿವೆ. ಕೆಲವರಿಗೆ ಶಾಕ್, ಕೆಲವರಿಗೆ ಸಂತೋಷ. ಇತ್ತ ವಿಧಾನಸೌಧದ ಒಳಗೆಯೇ ಪಾಕ್ ಪರ ಘೋಷಣೆ ಕೂಗಿದ ಆರೋಪಕ್ಕೆ ಈಗ ಸಿಕ್ಕಾಕೊತ್ತಿದ್ದಾರೆ ಕೆಲವರು. ಅದು ಏನೆಂದು ನೋಡುವ ಸಮಯ. ಇದು 9 ಗಂಟೆ. ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ, ನಾಸಿರ್ ಹುಸೇನ್ ಬೆಂಬಲಿಗರ ಸಂಭ್ರಮದ ವೇಳೆ ಘಟನೆ, ಆಕ್ರೋಶ, ಸ್ಫೋಟ, ಕಿಡಿಗೇಡಿ ಬಂಧನಕ್ಕೆ ಆಗ್ರಹ. ರಾಜ್ಯಸಭೆ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ. ಕಾಂಗ್ರೆಸ್ಸಿನ 3, ಬಿಜೆಪಿಯ 1 ಗೆಲುವು. ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಸೋಲು. ಮೇಲ್ಮನೆ ಚುನಾವಣೆಯಲ್ಲಿ ಬಿಜೆಪಿಗೆ ಅಡ್ಡ ಮತದ ಶಾಕ್, ಕೈಕೊಟ್ಟ ಎಸ್ಟಿ ಸೋಮಶೇಖರ್, ಹೆಬ್ಬಾರ್ ಗೈರು. ಕಾಂಗ್ರೆಸ್ ಪರ ಜನಾರ್ದನ ರೆಡ್ಡಿ ಓಟು. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷಕ್ಕೂ ಕ್ರಾಸ್ ವೋಟಿಂಗ್ ಶಾಕ್. ಹಿಮಾಚಲದಲ್ಲಿ ಅಭಿಷೇಕ್ ಸಿಂಘ್ವಿ ಕಾಂಗ್ರೆಸ್ ಸೋಲು. ಅಲ್ಪಮತಕ್ಕೆ ಕುಸಿತ. ಸಿಎಂ ಸುಕ್ಕು ಸರ್ಕಾರ. ವಯನಾಡು ತೊರೆತಾರ ರಾಹುಲ್ ಗಾಂಧಿ. ನಾಡಿದ್ದು 150 ಅಭ್ಯರ್ಥಿಗಳ ಬಿಜೆಪಿ ಫಸ್ಟ್ ಲಿಸ್ಟ್. ಲೋಕಸಮರಕ್ಕೆ ಮುನ್ನವೇ ಸಿಎಎ ಅಧಿಸೂಚನೆಯ. ಗಗನಯಾನ್ಗೆ ಭಾರತದ ಭರ್ಜರಿ ತಯಾರಿ. ಕೌಂಟ್ ಡೌನ್ ನಮ್ದೇ, ರಾಕೆಟ್ ಕೂಡ ನಮ್ದೇ. 4 ಗಗನಯಾನಿಗಳನ್ನು ದೇಶಕ್ಕೆ ಪರಿಚಯಿಸಿದರು ಮೋದಿ. ಆನೆಗೆ ಬಲಿ ಪರಿಹಾರದಲ್ಲೂ ರಾಜಕೀಯ. ಕರ್ನಾಟಕ ನೆರವು ತಿರಸ್ಕರಿಸಿದ ಕೇರಳದ ಕುಟುಂಬ. ರಾಹುಲ್ ಪ್ರಧಾನಿಯಾದರೆ ಹಿಜಾಬ್ ನಿಷೇಧ ತೆರವು. ಮುರುಘಾ ಶ್ರೀಗಳ ಆಡಳಿತ ಹಸ್ತಕ್ಷೇಪಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್. ದಿನೇ ದಿನೇ ಬರದಾಗೋಗ್ತಾ ಇದೆ ಕಾವೇರಿ ಕಣಿವೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲಿ ನೀರೇ ಇಲ್ಲ.